ಗೆ ಮತ್ತೆ ಸ್ವಾಗತ. ರಾಜ್ಯಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಕೈ ಪಕ್ಷದವರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಅಡ್ಡ ಮತದಾನ ಆಗ್ಬಿಡುತ್ತಾ ಅನ್ನುವ ಕ್ವಶನ್ ಮಾರ್ಕ್ ಕಾಡ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿದರು. ಬ್ರೇಕಿಂಗ್ ನ್ಯೂಸ್. ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಹಾಲಿ ಉಪಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ನಮ್ಮ ಶಾಸಕರ ಜೊತೆ ಮಾತಾಡ್ತಿದ್ದಾರೆ. ಕೆಲ ಶಾಸಕರಿಗೆ ಧಮಕಿ ಹಾಕಿ ಆಮಿಷವನ್ನೂ ಒಡ್ತಾ ಇದ್ದಾರೆ. ಕ್ರಾಸ್ ವೋಟಿಂಗ್ ಮಾಡಿಸೋದಕ್ಕೆ 5ನೇ ಅಭ್ಯರ್ಥಿ ಹಾಕಿದ್ದಾರೆ ಎಂದರು ಡಿ.ಕೆ. ಶಿವಕುಮಾರ್ ಅವರು. ವಿಧಾನಸೌಧದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಚುನಾವಣೆ ಹತ್ರ ಬರ್ತಿದ್ದಾಗನೇ ಕೈ ಪಡೆಗೆ ಟೆನ್ಷನ್ ಶುರುವಾಗಿದೆ. ಹಾಗಾಗಿ ಉಪಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಈ ಆರೋಪವನ್ನು ಮಾಡಿದ್ದಾರೆ. ಹೇಳೋರಲ್ಲ ಕುಮಾರಸ್ವಾಮಿ ಯಾರಿಗಾರಿಗೆ ಏನೇನು ಮಾತಾಡ್ತಾ ಇದ್ದಾರೆ, ಏನೇನು ಧಮಕಿ ಆಗ್ತಾ ಇದ್ದಾರೆ, ಯಾವ ಫೋನ್ಗಳು ಹೋಗ್ತಾ ಇದೆ, ಯಾವ MLA ಹೋಗ್ತಾ ಇದೆ, ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ. ಬಿಜೆಪಿ ಅವ್ರದ್ದು ಏನೇನು ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ. ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು. ಸುಮ್ನೆ ಹಾಕ್ತಾರ ಅವು ಅರ್ಜಿನ? ಏನ್ ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ. ನೋಡೋಣ ಯಾರ್ದು ಓಟ್ ಹೆಂಗ್ ಆಗ್ತದೆ ಅಂತ 27ಕ್ಕೆ ಮಾತಾಡಿದ್ದಾರೆ. ಏನೇನೋ ಆಫರ್ ಮಾಡಿದ್ದಾರೆ, ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ, ಧಮಕಿಗಳು ಹಾಕಿದ್ದಾರೆ, ಎಲ್ಲ ಗೊತ್ತಿದೆ. ನಾನು ಈಗ ಮಾತಾಡಕ್ ಹೋಗಲ್ಲ. ಮಾತಾಡೋರು ಮಾತಾಡ್ತಾರೆ. ಮತ್ತೆ ಸ್ವಾಗತ. ರಾಜ್ಯಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಕೈ ಪಕ್ಷದವರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಅಡ್ಡ ಮತದಾನ ಆಗ್ಬಿಡುತ್ತಾ ಅನ್ನುವ ಕ್ವಶನ್ ಮಾರ್ಕ್ ಕಾಡ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿದರು. ಬ್ರೇಕಿಂಗ್ ನ್ಯೂಸ್. ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಹಾಲಿ ಉಪಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ನಮ್ಮ ಶಾಸಕರ ಜೊತೆ ಮಾತಾಡ್ತಿದ್ದಾರೆ. ಕೆಲ ಶಾಸಕರಿಗೆ ಧಮಕಿ ಹಾಕಿ ಆಮಿಷವನ್ನೂ ಒಡ್ತಾ ಇದ್ದಾರೆ. ಕ್ರಾಸ್ ವೋಟಿಂಗ್ ಮಾಡಿಸೋದಕ್ಕೆ 5ನೇ ಅಭ್ಯರ್ಥಿ ಹಾಕಿದ್ದಾರೆ ಎಂದರು ಡಿ.ಕೆ. ಶಿವಕುಮಾರ್ ಅವರು. ವಿಧಾನಸೌಧದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಚುನಾವಣೆ ಹತ್ರ ಬರ್ತಿದ್ದಾಗನೇ ಕೈ ಪಡೆಗೆ ಟೆನ್ಷನ್ ಶುರುವಾಗಿದೆ. ಹಾಗಾಗಿ ಉಪಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಈ ಆರೋಪವನ್ನು ಮಾಡಿದ್ದಾರೆ. ಹೇಳೋರಲ್ಲ ಕುಮಾರಸ್ವಾಮಿ ಯಾರಿಗಾರಿಗೆ ಏನೇನು ಮಾತಾಡ್ತಾ ಇದ್ದಾರೆ, ಏನೇನು ಧಮಕಿ ಆಗ್ತಾ ಇದ್ದಾರೆ, ಯಾವ ಫೋನ್ಗಳು ಹೋಗ್ತಾ ಇದೆ, ಯಾವ MLA ಹೋಗ್ತಾ ಇದೆ, ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ. ಬಿಜೆಪಿ ಅವ್ರದ್ದು ಏನೇನು ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ. ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು. ಸುಮ್ನೆ ಹಾಕ್ತಾರ ಅವು ಅರ್ಜಿನ? ಏನ್ ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ. ನೋಡೋಣ ಯಾರ್ದು ಓಟ್ ಹೆಂಗ್ ಆಗ್ತದೆ ಅಂತ 27ಕ್ಕೆ ಮಾತಾಡಿದ್ದಾರೆ. ಏನೇನೋ ಆಫರ್ ಮಾಡಿದ್ದಾರೆ, ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ, ಧಮಕಿಗಳು ಹಾಕಿದ್ದಾರೆ, ಎಲ್ಲ ಗೊತ್ತಿದೆ. ನಾನು ಈಗ ಮಾತಾಡಕ್ ಹೋಗಲ್ಲ. ಮಾತಾಡೋರು ಮಾತಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.